ನಮಸ್ಕಾರ. ಡಾಕ್ಟರ್ ಶೇಖರ್ ಮಾನೆ ಅಂತ, ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ. ಇಲ್ಲಿ ನಾವು ಬಾಗಲಕೋಟೆ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ವೈದ್ಯರು ಹಾಗೂ ಅರೆ ವೈದ್ಯಕೀಯ ಸಿಬ್ಬಂದಿಯ ಎಲ್ಲರೂ ಕಲ್ಕತ್ತಾದಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಆಗಿರುವಂತಹ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ದೇಶಾದ್ಯಂತ ಇವತ್ತು ಎಲ್ಲ ಆಸ್ಪತ್ರೆಗಳು OPDಗಳನ್ನು ಬಂದ್ ಇಡಲಾಗಿದೆ. ತುರ್ತು ಚಿಕಿತ್ಸೆ ಅಷ್ಟೇ ಮಾತ್ರ ಕೊಡ್ತಾ ಇದ್ದೀವಿ. ಈ ತರದ ಒಂದು ಹೀನ ಕೃತ್ಯ ಏನು ಇವತ್ತು ಕಲ್ಕತ್ತಾದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಆಗಿದೆ. ಆದ ನಂತರನೂ ಕೆಲವು ಅಲ್ಲಿ ಆದಂತ ಘಟನೆಗಳು, ಜನರು ಬಂದು ಆಸ್ಪತ್ರೆಯಲ್ಲಿ ದಾಳಿ ಮಾಡುವುದು, ಅಲ್ಲಿ ಎವಿಡೆನ್ಸ್ ಅನ್ನು ನಾಶ ಮಾಡುವಂತಹ ಒಂದು ಕುಕೃತ್ಯ ಏನ್ ಮಾಡ್ತಾ ಇದ್ದಾರೆ. ಒಂದು ವೆಸ್ಟ್ ಬೆಂಗಾಲ್ ಅಂತ ಈ ರಾಜ್ಯದಲ್ಲಿ, ವಿಶೇಷವಾಗಿ ಒಂದು ಮಹಿಳಾ ಮುಖ್ಯಮಂತ್ರಿಗಳು ಇರುವಂತಹ ರಾಜ್ಯದಲ್ಲಿ ಈ ತರ ಒಂದು ಮಹಿಳೆ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ಸರಿಪಡಿಸಲಿಕ್ಕೆ, ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ಹೈಕೋರ್ಟ್ ಬಂದು CBIಗೆ ಎನ್ಕ್ವೈರಿ ಕೊಡಿ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇದು ಬಹಳ ಖೇದಕರವಾದಂತಹ ಸಂಗತಿ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇರುವಂತ ಈ ಸಂಸ್ಕೃತಿಯಲ್ಲಿ ನಮ್ಮ ಸಹೋದರಿಯರಿಗೆ, ಮಾತೆಯರಿಗೆ ರಕ್ಷಣೆ ಇಲ್ಲದೆ ಹೋದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದೆ ಯಾರು ಮಹಿಳೆಯರು ಕೆಲಸಕ್ಕೆ ಬರದಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ರೀತಿಯ ಭಯದ ವಾತಾವರಣವನ್ನು ನೋಡಿದ್ರೆ ಬಹುಶಃ ಇನ್ನು MBBS ಕಲಿಯುವಾಗ ಮಾರ್ಷಲ್ ಆರ್ಟ್ ಅನ್ನು ಕೂಡ ಕಲಿಸಬೇಕಾ ಅನ್ನುವಂತ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನಾವೆಲ್ಲರೂ ಖಂಡಿಸಿ, ಒಂದು ಕೇಂದ್ರ ಸರ್ಕಾರದಿಂದ ಒಂದು ಕಾನೂನು, ವೈದ್ಯರನ್ನು ರಕ್ಷಣೆ ಮಾಡ್ಲಿಕ್ಕೆ ಒಂದು ವಿಶೇಷ ಕಾನೂನು ಆಗ್ಬೇಕು. ಮತ್ತೆ ಈ ಆದಂತ ಘಟನೆಯಲ್ಲಿ ಯಾರು ಅಪರಾಧಿತರನ್ನು ಅವನ್ನ ಕೂಡಲೇ ಬಂಧಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ನ್ಯಾಯ ಒದಗಿಸಿ ಅವರಿಗೆ ಗಲ್ಲಿಗೇರಿಸಬೇಕು ಅಂತ ನಾವು ಎಲ್ಲರೂ ವಿನಂತಿಸ್ಕೊತಾ ಇದ್ದೇವೆ. ಧನ್ಯವಾದ.